ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಅದರ ತೈಲ ಸ್ಥಾವರಗಳಿಂದ ಹಿಡಿದು ಅದರ ಉನ್ನತ ನಾಯಕತ್ವದ ಪ್ರಧಾನ ಕಚೇರಿಯವರೆಗೆ ಪ್ರತಿಯೊಂದು ಕಾರ್ಯತಂತ್ರ ಸ್ಥಳದ ಮೇಲೆ ದಾಳಿ ನಡೆಸಿದೆ. ಇಷ್ಟಾಗಿಯೂ ಇರಾನ್ಗೆ ನಿರ್ಣಾಯಕವಾದ ಪರ್ಷಿಯನ್ ಕೊಲ್ಲಿಯಲ್ಲಿರುವ ಒಂದು ಸಣ್ಣ ದ್ವೀಪದ ಮೇಲೆ ದಾಳಿ ಮಾಡುವ ಧೈರ್ಯ ಅವೆರಡಕ್ಕೂ ಇಲ್ಲವಾಗಿದೆ. ಅದು ಪರ್ಷಿಯನ್ ಕೊಲ್ಲಿಯಲ್ಲಿರುವ ಖಾರ್ಗ್ ದ್ವೀಪ. ಇರಾನ್ನಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ದ್ವೀಪ. ಸುಮಾರು 8 ಕಿಲೋಮೀಟರ್ ಉದ್ದ ಮತ್ತು 4 ಕಿಲೋಮೀಟರ್ ಅಗಲದ ಈ ಪುಟ್ಟ ದ್ವೀಪದ ಮಹತ್ವ ಮಾತ್ರ ಅಗಾಧವಾಗಿದೆ. ಇದು ವಿಶ್ವದ ಪ್ರಮುಖ ತೈಲ ರಫ್ತು ಕೇಂದ್ರಗಳಲ್ಲಿ ಒಂದಾಗಿದೆ. ಇರಾನ್ನ ಸುಮಾರು 85% 95% ಕಚ್ಚಾ ತೈಲವನ್ನ ಈ ದ್ವೀಪದಲ್ಲೇ ಹೊರತೆಗೆಯಲಾಗುತ್ತೆ. ಪೈಪ್ಲೈನ್ಗಳ ಮೂಲಕ ಈ ಕಚ್ಚಾ ತೈಲವನ್ನ ಮೊದಲು ಇರಾನ್ನ ದೊಡ್ಡ ಸಂಗ್ರಹಣಾ ಸೌಲಭ್ಯಗಳು, ಟ್ಯಾಂಕ್ಗಳು ಮತ್ತು ಲೋಡಿಂಗ್ ಟರ್ಮಿನಲ್ಗಳಿಗೆ ಮುಟ್ಟಿಸಲಾಗುತ್ತೆ. ಅಲ್ಲಿಂದ ಅದನ್ನ ಪ್ರಪಂಚದಾದ್ಯಂತ ವಿವಿಧ ದೇಶಗಳಿಗೆ ರವಾನಿಸಲಾಗುತ್ತೆ. ಇದು ಇರಾನ್ ಸರ್ಕಾರ ತನ್ನ ಆರ್ಥಿಕತೆಯನ್ನ ನಡೆಸಲು ನೆರವಾಗುವ ವ್ಯವಹಾರವಾಗಿದೆ. ಅದಕ್ಕಾಗಿಯೇ ಖಾರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದ್ರೆ ಅಥವಾ ಮುಚ್ಚಿದ್ರೆ ಇರಾನ್ನ ತೈಲ ಆರ್ಥಿಕತೆ ದೊಡ್ಡ ಹಿನ್ನಡೆಯನ್ನ ಅನುಭವಿಸಬಹುದು ಅಂತ ತಜ್ಞರು ಹೇಳ್ತಾರೆ. ಅಮೆರಿಕ ಕೂಡ ಇದನ್ನೇ ಬಯಸುತ್ತೆ. ಇದು ಹಲವು ವರ್ಷಗಳಿಂದ ಎರಡೂ ದೇಶಗಳ ನಡುವಿನ ಸಂಘರ್ಷದ ಮೂಲವಾಗಿದೆ. ಇರಾನ್ನ ತೈಲ ರಫ್ತುಗಳನ್ನ ಕಡಿಮೆ ಮಾಡಲು, ಅದರ ಆರ್ಥಿಕ ಆದಾಯವನ್ನ ಕಡಿಮೆ ಮಾಡಲು ಮತ್ತು ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳಿಗೆ ಹಣ ಬಳಸದಂತೆ ತಡೆಯಲು ಅಮೆರಿಕ ಪದೇ ಪದೇ ನಿರ್ಬಂಧಗಳನ್ನು ವಿಧಿಸಿದೆ. ಇರಾನ್ ಅನ್ನ ತಾನು ಹೇಳಿದಂತೆ ಕೇಳಿಕೊಂಡಿರುವ ಹಾಗೆ ಮಾಡಬೇಕು ಅಂತ ಅಮೆರಿಕ ಬಯಸುತ್ತೆ. ಹಲವಾರು ನಿರ್ಬಂಧಗಳನ್ನ ವಿಧಿಸಿದ್ರೂ ಇರಾನ್ ತನ್ನ ತೈಲ ರಫ್ತುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸಿಲ್ಲ. ಹಾಗೆ ಮಾಡಲು ಅದು ಹಲವಾರು ಮಾರ್ಗಗಳನ್ನು ಕಂಡುಕೊಂಡಿದೆ. ಕೆಲವು ಟ್ಯಾಂಕರ್ಗಳ ಟ್ರ್ಯಾಕಿಂಗ್ ವ್ಯವಸ್ಥೆಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ. ಅದರಿಂದ ಯಾರೂ ಅವುಗಳ ಮಾರ್ಗವನ್ನು ಸುಲಭವಾಗಿ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಇದನ್ನ ಸಾಮಾನ್ಯವಾಗಿ ಡಾರ್ಕ್ ಫ್ಲೋಟ್ ಅಂತ ಕರೆಯಲಾಗುತ್ತೆ. ಕೆಲ ತೈಲ ಸಾಗಾಣೆಗಳನ್ನ ಇತರ ದೇಶಗಳ ಹೆಸರಿನಲ್ಲಿ ಮರು ಲೇಬಲ್ ಮಾಡಲಾಗಿದೆ ಮತ್ತು ಸ್ನೇಹಪರ ದೇಶಗಳ ಸಂಪರ್ಕಗಳ ಲಾಭ ಪಡೆಯುವ ಮೂಲಕ ತೈಲ ರಫ್ತುಗಳು ಮುಂದುವರೆದಿದೆ. ಮಾಧ್ಯಮ ವರದಿಗಳ ಪ್ರಕಾರ ಅಮೆರಿಕ ಇರಾನ್ ಮೇಲೆ ಕಣ್ಣಿಟ್ಟಿದ್ದರೂ ಇರಾನ್ ತನ್ನ ತೈಲವನ್ನ ಚೀನಾ ಮತ್ತು ಏಷ್ಯಾದ ಇತರ ಮಾರುಕಟ್ಟೆಗಳಿಗೆ ಸದ್ದಿಲ್ಲದೆ ಸಾಗಿಸ್ತಿದೆ. ಹಾಗಿದ್ದಲ್ಲಿ ಈ ದ್ವೀಪ ಇರಾನ್ಗೆ ತುಂಬಾ ಮುಖ್ಯ ಅಂತ ಅಮೆರಿಕಕ್ಕೆ ತಿಳಿದಿದ್ರೆ ಅದು ಯಾಕೆ ದಾಳಿ ಮಾಡಲಿಲ್ಲ ಅನ್ನೋದು ಈಗಿನ ಪ್ರಶ್ನೆ. ಅಮೆರಿಕ ಮತ್ತು ಇಸ್ರೇಲ್ ಇಲ್ಲಿ ದಾಳಿ ಮಾಡೋಕೆ ಯಾಕೆ ಹೆದರುತ್ತಿವೆ? ಖಾರ್ಗ್ ದ್ವೀಪದ ಮೇಲೆ ನೇರ ಮಿಲಿಟರಿ ದಾಳಿ ಸಂಭವಿಸಿದಲ್ಲಿ ಅದರ ಪರಿಣಾಮ ಇರಾನ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ. ಅದು ಜಾಗತಿಕ ಆರ್ಥಿಕತೆ, ತೈಲ ಮಾರುಕಟ್ಟೆಗಳು ಮತ್ತು ಭೌಗೋಳಿಕ ರಾಜಕೀಯದ ಮೇಲೆ ಏಕಕಾಲದಲ್ಲಿ ಪರಿಣಾಮ ಬೀರುತ್ತೆ. ಮೊದಲ ಪರಿಣಾಮ ಇರಾನ್ನ ಆರ್ಥಿಕತೆಯ ಮೇಲೆ ಉಂಟಾಗುವುದು ನಿಜ. ದಾಳಿ ಸಂಭವಿಸಿದಲ್ಲಿ ಇರಾನ್ನ ಕಚ್ಚಾ ತೈಲ ರಫ್ತಿನ ಸರಿಸುಮಾರು 75% 95% ನಿಲ್ಲುತ್ತೆ. ಇದರರ್ಥ ದೇಶದ ವಿದೇಶಿ ಕರೆನ್ಸಿ ಆದಾಯ ಇದ್ದಕ್ಕಿದ್ದಂತೆ ಕುಸಿಯುತ್ತೆ. ಇದು ಆರ್ಥಿಕ ಒತ್ತಡವನ್ನು ಹೆಚ್ಚಿಸಬಹುದು, ರಾಜಕೀಯ ಉದ್ವಿಗ್ನತೆಗಳು ಕೂಡ ಉದ್ಭವಿಸಬಹುದು ಮತ್ತು ಆರ್ಥಿಕ ಅಸ್ಥಿರತೆ ಉಂಟಾಗಬಹುದು. ಆದರೆ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಮಧ್ಯಪ್ರಾಚ್ಯ ರಾಜಕೀಯದ ಒಂದು ಮೂಲಭೂತ ನಿಯಮ ಅಂದ್ರೆ ಒಂದು ದೇಶದ ಆರ್ಥಿಕ ಜೀವನಾಡಿಯ ಮೇಲೆ ದಾಳಿಯಾದ್ರೆ ಪ್ರತೀಕಾರ ಬಹುತೇಕ ಖಚಿತ. ಈ ಸಂದರ್ಭದಲ್ಲಿ ಇರಾನ್ ಪ್ರತೀಕಾರದ ಹಲವಾರು ವಿಧಾನಗಳನ್ನು ಬಳಸ್ತಿದೆ. ಪರ್ಷಿಯನ್ ಕೊಲ್ಲಿಯಲ್ಲಿ, ವಿಶೇಷವಾಗಿ ಹೋರ್ಮುಜ್ ಜಲಸಂಧಿಯಲ್ಲಿ ಸಾಗಾಣೆ ನಿರ್ಬಂಧಿಸಿದೆ. ಇದರ ಮೂಲಕ ವಿಶ್ವದ ತೈಲದ ಸರಿಸುಮಾರು 20% ವ್ಯಾಪಾರವಾಗುತ್ತೆ. ಅದು ಇರಾನ್ನ ತೈಲ ಪೂರೈಕೆ ಮತ್ತು ಬೆಲೆಗಳ ಮೇಲೆ ಮಾತ್ರವಲ್ಲದೆ ಇಡೀ ಪ್ರಪಂಚದ ಮೇಲೂ ಪರಿಣಾಮ ಬೀರಬಹುದು. ತೈಲ ಹೆಚ್ಚು ದುಬಾರಿ ಆಗ್ತಾ ಇದ್ದಂತೆ ಸಾರಿಗೆ ವೆಚ್ಚ ಹೆಚ್ಚಾಗುತ್ತೆ. ಆಹಾರ ಮತ್ತು ದಿನನಿತ್ಯದ ವಸ್ತುಗಳು ಹೆಚ್ಚು ದುಬಾರಿಯಾಗುತ್ತೆ. ವಿಮಾನಯಾನ ಸಂಸ್ಥೆಗಳು ಮತ್ತು ಹಡಗು ಕಂಪನಿಗಳ ವೆಚ್ಚಗಳು ಹೆಚ್ಚಾಗುತ್ತೆ. ಕಾರ್ಖಾನೆ ಸರಬರಾಜುಗಳು ಹೆಚ್ಚು ದುಬಾರಿಯಾಗುತ್ತೆ. ಅಂದರೆ ಈ ಸಮಸ್ಯೆಗಳು ಕೇವಲ ಒಂದು ದೇಶದ ಮೇಲೆ ಮಾತ್ರವಲ್ಲ, ಇಡೀ ಜಾಗತಿಕ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಬಹುದು. ಖಾರ್ಗ್ ಮೇಲಿನ ದಾಳಿ ಅಮೆರಿಕಕ್ಕೂ ಹಾನಿಯನ್ನು ಉಂಟು ಮಾಡಬಹುದು. ಇದು ಸೌದಿ ಅರೇಬಿಯಾ ಮತ್ತು UAE ನಂತಹ ಅಮೆರಿಕದ ಗಲ್ಫ್ ಮಿತ್ರ ರಾಷ್ಟ್ರಗಳ ತೈಲ ಪೂರೈಕೆಯ ಮೇಲೂ ಪರಿಣಾಮ ಬೀರುತ್ತೆ. ವಿವಿಧ ದೇಶಗಳು ನಿರ್ವಹಿಸುವ ಕಾರ್ಯತಂತ್ರದ ಪೆಟ್ರೋಲಿಯಂ ನಿಕ್ಷೇಪಗಳು ತೈಲ ಬೆಲೆಗಳನ್ನು ಸಮತೋಲನಗೊಳಿಸುವಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲ. ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ವಾಹನಗಳ ಬಳಕೆ ಹೆಚ್ಚುತ್ತಿದ್ದರೂ ಜಾಗತಿಕ ಶಕ್ತಿ ತೈಲದ ಮೇಲೆ ಅವಲಂಬಿತವಾಗಿದೆ. ಖಾರ್ಗ್ ದ್ವೀಪ ಇಂದಿನ ಸಂಘರ್ಷಕ್ಕೆ ಮಾತ್ರ ಸಂಬಂಧಿಸಿಲ್ಲ. ಇದಕ್ಕೆ ಮುಂಚೆನೂ ಈ ಸ್ಥಳ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ್ದಾಗಿತ್ತು. 20ನೇ ಶತಮಾನದಲ್ಲಿ ಇರಾನ್ ದೊಡ್ಡ ಪ್ರಮಾಣದ ತೈಲ ಉತ್ಪಾದನೆ ಪ್ರಾರಂಭಿಸಿದಾಗ ಈ ಸಣ್ಣ ದ್ವೀಪ ಭಾರೀ ಪ್ರಭಾವ ಬೀರ್ತು. ಈ ದ್ವೀಪವನ್ನ ಕಚ್ಚಾ ತೈಲ ರಫ್ತು ಕೇಂದ್ರವಾಗಿ ಅಭಿವೃದ್ಧಿಪಡಿಸಲಾಯಿತು. 1960 ಮತ್ತು 1970ರ ದಶಕಗಳಲ್ಲಿ ಇರಾನ್ನ ಪ್ರಮುಖ ತೈಲ ನಿಕ್ಷೇಪಗಳಿಂದ ಪೈಪ್ಲೈನ್ಗಳ ಮೂಲಕ ಕಚ್ಚಾ ತೈಲವನ್ನ ಇಲ್ಲಿಗೆ ತರಲಾಯಿತು ಮತ್ತು ನಂತರ ಸಂಗ್ರಹಣಾ ಟ್ಯಾಂಕ್ಗಳು ಮತ್ತು ಲೋಡಿಂಗ್ ಟರ್ಮಿನಲ್ಗಳ ಮೂಲಕ ಸೂಪರ್ ಟ್ಯಾಂಕ್ಗಳಲ್ಲಿ ತೈಲ ತುಂಬಿಸಿ ಪ್ರಪಂಚದಾದ್ಯಂತ ದೇಶಗಳಿಗೆ ಸಾಗಿಸಲಾಯಿತು.
ಅಂದಿನಿಂದ ಖಾರ್ಗ್ ದ್ವೀಪ ಇರಾನ್ನ ತೈಲ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. 1980ರ ದಶಕದಲ್ಲಿ ಮಧ್ಯಪ್ರಾಚ್ಯದಲ್ಲಿ ಇರಾನ್ ಮತ್ತು ಇರಾಕ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧದ ಸಮಯದಲ್ಲಿ ಇರಾನ್ನ ಆರ್ಥಿಕತೆ ದುರ್ಬಲಗೊಳಿಸೋಕೆ ಪ್ರಯತ್ನಿಸಿತು. ಇರಾಕಿ ವಾಯುಪಡೆ 1984ರಲ್ಲಿ ಮತ್ತು ನಂತರ ಹಲವಾರು ವರ್ಷಗಳ ಕಾಲ ಖಾರ್ಗ್ ಮತ್ತು ಹತ್ತಿರದ ಪ್ರದೇಶಗಳ ಮೇಲೆ ಹಲವಾರು ವೈಮಾನಿಕ ದಾಳಿ ಮತ್ತು ಬಾಂಬ್ ದಾಳಿ ನಡೆಸಿತು. ಇದು ಸಂಗ್ರಹಣೆ, ಟ್ಯಾಂಕ್ಗಳು ಮತ್ತು ರಫ್ತು ಸೌಲಭ್ಯಗಳನ್ನು ಹಾನಿಗೊಳಿಸಿದ್ರೂ ಇರಾನ್ ಮೂಲಸೌಕರ್ಯವನ್ನು ದುರಸ್ತಿ ಮಾಡಿ ತೈಲ ರಫ್ತುಗಳನ್ನು ಪುನರಾರಂಭಿಸಿತು. ಎಷ್ಟೇ ಹಾನಿಗೊಳಗಾದಾಗಲೂ ಅದು ಎಂದಿಗೂ ಸಂಪೂರ್ಣವಾಗಿ ಮುಚ್ಚಿಲ್ಲ ಮತ್ತದು ಇರಾನ್ನ ಶಕ್ತಿಯನ್ನು ತೋರಿಸುತ್ತೆ. ಈ ಯುದ್ಧದ ಸಮಯದಲ್ಲಿ ಟ್ಯಾಂಕರ್ ಯುದ್ಧ ಅಂತ ಕರೆಯಲ್ಪಡುವ ಹೊಸ ಪರಿಕಲ್ಪನೆ ಹೊರಹೊಮ್ಮಿತು. ಎರಡೂ ಕಡೆಯವರು ಪರ್ಷಿಯನ್ ಕೊಲ್ಲಿಯಲ್ಲಿ ತೈಲ ಟ್ಯಾಂಕರ್ಗಳು ಮತ್ತು ತೈಲ ಟರ್ಮಿನಲ್ಗಳನ್ನು ಗುರಿಯಾಗಿಸೋದು ನಡೆಯಿತು. ದಾಳಿಗಳು ಭೂಮಿಯಲ್ಲಿ ಮಾತ್ರವಲ್ಲದೆ ಸಮುದ್ರ ಮಾರ್ಗಗಳಲ್ಲೂ ನಡೆದವು. ಖಾರ್ಗ್ ದ್ವೀಪ ಆಧುನಿಕ ತೈಲ ಟರ್ಮಿನಲ್ಗಳು, ದೊಡ್ಡ ಸಂಗ್ರಹಣಾ ಟ್ಯಾಂಕ್ಗಳು ಮತ್ತು ವ್ಯಾಪಕವಾದ ಟ್ಯಾಂಕರ್ ಲೋಡಿಂಗ್ ಸೌಲಭ್ಯಗಳನ್ನು ಹೊಂದಿದೆ. ದೊಡ್ಡ ವಾಹಕಗಳಿಗೆ ತೈಲವನ್ನು ಲೋಡ್ ಮಾಡಲು ಅನುವು ಮಾಡಿಕೊಡುತ್ತೆ. ಭದ್ರತಾ ದೃಷ್ಟಿಕೋನದಿಂದಲೂ ಈ ತಾಣ ಮಹತ್ವದ್ದಾಗಿದೆ ಮತ್ತು ಹೆಚ್ಚು ಭದ್ರತೆ ಇದೆ. ರಕ್ಷಣೆ ಖಚಿತಪಡಿಸಿಕೊಳ್ಳಲು ಇರಾನ್ ವಾಯು ರಕ್ಷಣಾ ವ್ಯವಸ್ಥೆಗಳು ಮತ್ತು ನೌಕಾ ರಕ್ಷಣಾ ವ್ಯವಸ್ಥೆಗಳನ್ನು ನಿಯೋಜಿಸಿದೆ. ಹಾಗಾಗಿನೇ ಇಂದಿಗೂ ಯುಎಸ್ ಮತ್ತು ಇಸ್ರೇಲ್ ಇಲ್ಲಿ ನೇರವಾಗಿ ದಾಳಿ ಮಾಡುವುದಕ್ಕೆ ಸಾಧ್ಯವಾಗ್ತಿಲ್ಲ ಮತ್ತವಕ್ಕೆ ಆ ಧೈರ್ಯವೂ ಇಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.